SSLC ಎಕ್ಸಾಮ್ 2ನ ಬರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, SSLC ಮಕ್ಕಳಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದಾಗಿದೆ. ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. SSLC ಎಕ್ಸಾಮ್ 2ನ ರಿಸಲ್ಟ್ ದಿನಾಂಕ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದು. ದಿನಾಂಕ ಅನ್ನೋದು ಪ್ರಕಟ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಯಾವಾಗ ರಿಸಲ್ಟ್ ಬರುತ್ತೆ, ನೀವು ಎಕ್ಸಾಮ್ ಅನ್ನೋದು ಮೇ 18ರಿಂದ ಮೇ 25ರವರೆಗೆ ಎಕ್ಸಾಮ್ನ ಬರೆದಿರುವಂಥ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು ಆಲ್ಮೋಸ್ಟ್ ಡೇಟ್ ಅನ್ನೋದು ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಹಾಗಾದರೆ ಯಾವಾಗ ರಿಸಲ್ಟ್ ಬರುತ್ತೆ, ಹಾಗೆ ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. SSLC ಎಕ್ಸಾಮ್ 2ನ ಮೌಲ್ಯಮಾಪನ ಮುಗಿದಿದೆಯಾ ಅಂತ ಕೇಳ್ತಿದ್ರಿ. ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಹಾಗೆ SSLC ಎಕ್ಸಾಮ್ 2ನಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರ ಅಂತ ಕೇಳ್ತಿದ್ರಿ. ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. SSLC ಎಕ್ಸಾಮ್ 2ನ ಫಲಿತಾಂಶ ಅನ್ನೋದು ಜೂನ್ ಫಸ್ಟ್ ವೀಕಲ್ಲೇ ಬರುತ್ತೆ. ರಿಸಲ್ಟ್ ಮೊದಲನೇ ವಾರದಲ್ಲೇ ಬರುತ್ತಾ ಅಂತ ಕೇಳ್ತಿದ್ರಿ. ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಹಾಗೆ SSLC ಎಕ್ಸಾಮ್ 2ನ ರಿಸಲ್ಟ್ ಯಾವಾಗ, ಹಾಗಾದ್ರೆ ಯಾವ ದಿನಾಂಕದಂದು ಬರುತ್ತೆ, ಖಚಿತವಾಗಿರುವ ದಿನಾಂಕ ಯಾವುದು? ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಹಾಗೆ SSLC ಎಕ್ಸಾಮ್ 2ನ ರಿಸಲ್ಟ್ ಡೇಟ್ ಅಧಿಕೃತವಾಗಿ ಘೋಷಣೆ ಆಗಿದೆ, ಅಂದರೆ ಶಿಕ್ಷಣ ಇಲಾಖೆಯಿಂದನೇ ಘೋಷಣೆ ಆಗಿದೆ ರಿಸಲ್ಟ್ ಡೇಟ್ ಅನ್ನೋದು. ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಹಾಗೆ ಎಕ್ಸಾಮ್ 2ನ ರಿಸಲ್ಟ್ ಬಳಿಕ ಎಕ್ಸಾಮ್ 3 ಬರಿಬಹುದಾ, ಅಂದರೆ ಎಕ್ಸಾಮ್ 2 ಎಲ್ಲಾದರೂ ಫೇಲ್ ಆಗಿದ್ರೆ ಮತ್ತೆ ಎಕ್ಸಾಮ್ 3 ಬರೆಯೋಕ್ಕೆ ಆಪರ್ಚುನಿಟಿ, ಅವಕಾಶ ಇರುತ್ತೆ. ಎಕ್ಸಾಮ್ 3 ಬರಿಬಹುದಾ, ಎಕ್ಸಾಮ್ 3 ಅನ್ನೋದು ನಡೆಯುತ್ತೆ, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಹಾಗೆ ತುಂಬ ವಿದ್ಯಾರ್ಥಿಗಳು ಡೌಟ್ ಇರೋದಂದ್ರೆ ಎಕ್ಸಾಮ್ 2ನಲ್ಲಿ ಅಂಕಗಳು ಹೆಚ್ಚಾದರೆ, ಅಂದರೆ ಎಕ್ಸಾಮ್ 1ಗೆ 1ನಲ್ಲಿ ಕಡಿಮೆ ಬಂದಿರುತ್ತೆ, ಅದಕ್ಕೋಸ್ಕರ ಎಕ್ಸಾಮ್ ಇಂಪ್ರೂವ್ಮೆಂಟ್ಗೋಸ್ಕರ ಎಕ್ಸಾಮ್ 2ನ ಬರೀತಾರೆ. ಸೊ ಎಕ್ಸಾಮ್ 2ನಲ್ಲಿ ಮಾರ್ಕ್ಸ್ ಅನ್ನೋದು ಜಾಸ್ತಿ ಬರುತ್ತೆ. ಸೊ ಅವಾಗ ಯಾವ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಿದ್ರಿ. ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ವಿಡಿಯೋ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೋಡಿದ್ರೆ SSLC ಎಕ್ಸಾಮ್ 2ನ ಮೌಲ್ಯಮಾಪನ ಮುಗಿದಿದೆಯಾ ಅಂತ ಕೇಳ್ತಾರೆ. ಸೊ ಇನ್ನು ಮೌಲ್ಯಮಾಪನ ಅನ್ನೋದು ಅಂದರೆ ನಿಮ್ಮ ಆನ್ಸರ್ ಶೀಟ್ ಇವ್ಯಾಲ್ಯೂಯೇಷನ್ ಅನ್ನೋದು ಕಂಪ್ಲೀಟ್ ಆಗಿಲ್ಲ, ಈಗ ನಡೀತಿದೆ ಅಂತಲೇ ಹೇಳ್ಬೋದಾಗಿದೆ. ಇದು ಮೇ 27ರಿಂದ ನಿಮ್ಮ ಆನ್ಸರ್ ಶೀಟ್ ಇವ್ಯಾಲ್ಯೂಯೇಷನ್, 25ಕ್ಕೆ ಎಕ್ಸಾಮ್ ಮುಗಿದಿದ್ದು ಮೇ 25ಕ್ಕೆ, 27ರಿಂದ ನಿಮ್ಮ ಆನ್ಸರ್ ಶೀಟ್ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗಿದೆ, ಅಂದರೆ ಮೌಲ್ಯಮಾಪನ ಅನ್ನೋದು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಇದು ಕಂಪ್ಲೀಟ್ ಆಗಕ್ಕೆ 10 ದಿನ ಟೈಮ್ ತಗೊಳುತ್ತೆ. ಅಂದರೆ ಜೂನ್ ಫಸ್ಟ್ ವೀಕ್ ಫುಲ್ ಇದಕ್ಕೆ ಟೈಮ್ ತಗೊಳುತ್ತೆ ಮೌಲ್ಯಮಾಪನ ಎಲ್ಲ ಕಂಪ್ಲೀಟ್ ಆಗಕ್ಕೆ. ಅಂದರೆ ತುಂಬ ವಿದ್ಯಾರ್ಥಿಗಳು ಏನು ಎಕ್ಸಾಮ್ ಬರ್ತಿಲ್ಲ, ಅದಕ್ಕೋಸ್ಕರ ಆದಷ್ಟು ಬೇಗ ನಿಮ್ಮ ಒಂದು ಮೌಲ್ಯಮಾಪನ ಅನ್ನೋದು ಮುಗಿಯುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಹಾಗಾದರೆ ಮೌಲ್ಯಮಾಪನ ಅನ್ನೋದು ಜೂನ್ ಫಸ್ಟ್ ವೀಕಲ್ಲಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಮ್ SSLC ಎಕ್ಸಾಮ್ 2ನ ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಹೌದು, ಬಹುತೇಕ ವಿದ್ಯಾರ್ಥಿಗಳನ್ನು ಪಾಸ್ ಮಾಡುವ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಎಕ್ಸಾಮ್ 1ಗೆ ಕಂಪೇರ್ ಮಾಡಿದ್ರೆ ಎಕ್ಸಾಮ್ 2ನ ಮೌಲ್ಯಮಾಪನ ಅನ್ನೋದು ಅಷ್ಟೊಂದು ಸ್ಟ್ರಿಕ್ಟ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ವಿದ್ಯಾರ್ಥಿಗಳು ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಒಂದು ಸಬ್ಜೆಕ್ಟ್ ಅಥವಾ 2 ಸಬ್ಜೆಕ್ಟ್ ಫೇಲ್ ಆಗುವಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡುವ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು, ಒಳ್ಳೆ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ SSLC ಎಕ್ಸಾಮ್ 2ನ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ. ಹಾಗೆ SSLC ಎಕ್ಸಾಮ್ 2ನ ಫಲಿತಾಂಶ ಜೂನ್ ಮೊದಲನೇ ವಾರದಲ್ಲೇ ಬರುತ್ತಾ ಅಂತ ಕೇಳ್ತಿದ್ರೆ. ಸೊ ಜೂನ್ ಮೊದಲನೇ ವಾರದಲ್ಲಿ ರಿಸಲ್ಟ್ ಅನ್ನೋದು ಬರೋದಿಲ್ಲ, ಯಾಕಂದರೆ ಜೂನ್ ಫಸ್ಟ್ ವೀಕಲ್ಲಿ ನಿಮ್ಮ ಮೌಲ್ಯಮಾಪನ ಅನ್ನೋದು ನಡೀತಾ ಇರುತ್ತೆ. ಜೂನ್ ಫಸ್ಟ್ ವೀಕಲ್ಲಿ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಯಾವುದೇ ಕಾರಣಕ್ಕೂ ಬರಲ್ಲ, ಯಾಕಂದರೆ KCT ರಿಸಲ್ಟ್ ಕೂಡ ಸೆಕೆಂಡ್ ಟು KCT ಎಕ್ಸಾಮ್ನ ಬರೆದಿರ್ತಾರೆ. ಸೊ ಆ ರಿಸಲ್ಟ್ ಕೂಡ ಜೂನ್ ಫಸ್ಟ್ ವೀಕ್ ಬರೋದಂತ ಇದೆ. ಸೊ ಅದಕ್ಕೋಸ್ಕರ SSLC ಎಕ್ಸಾಮ್ 2ನ ರಿಸಲ್ಟ್ ಬಂದುಬಿಟ್ಟು ಜೂನ್ ಫಸ್ಟ್ ವೀಕ್ ಬರಲ್ಲ, ಸೆಕೆಂಡ್ ವೀಕ್ ಬರುವ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಸೊ ಹಾಗಾದರೆ SSLC ಎಕ್ಸಾಮ್ 2ನ ರಿಸಲ್ಟ್ ಯಾವಾಗ ಪ್ರಕಟವಾಗುತ್ತೆ ಅಂತ ಕೇಳ್ತಿದ್ರು. ಸೊ SSLC ಎಕ್ಸಾಮ್ 2ನ ರಿಸಲ್ಟ್ ಬಂದುಬಿಟ್ಟು ಈಗ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಮಾಡಿಲ್ಲ, ಇನ್ನು ಕನ್ಫರ್ಮ್ ಆಗಿಲ್ಲ. ಅಂದರೆ ಆಲ್ಮೋಸ್ಟ್ ಇದೇ ಡೇಟಿಗೆ ಬರೋದು ಕನ್ಫರ್ಮ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಸೊ ಜೂನ್ 12ಕ್ಕೆ ರಿಸಲ್ಟ್ ಬರೋದಂತ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಅಪ್ಡೇಟ್ ಬರ್ತಿದೆ, ಶಿಕ್ಷಣ ಇಲಾಖೆ ಆಗಿರ್ಬೋದು. ಸೊ ಗೂಗಲ್ ಸರ್ಚ್ ಮಾಡಿದ್ರು ಜೂನ್ 12ಕ್ಕೆ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ ಅಂತ ಬರ್ತಿದೆ. ಸೊ ಇನ್ನೇನಾದರೂ ಅಪ್ಡೇಟ್ ಬಂದರೆ ಕನ್ಫರ್ಮ್ ಆದರೆ ನಾನು ನೆಕ್ಸ್ಟ್ ಮತ್ತೆ ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಯಾವಾಗ ರಿಸಲ್ಟ್ ಬರುತ್ತೆ ಅಂತ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಲ್ಮೋಸ್ಟ್ ಜೂನ್ 12ಕ್ಕೆ ಬರುತ್ತೆ. ಸೆಕೆಂಡ್ ವೀಕ್ ಅಂತ 100% ನಿಮ್ಮ SSLC ಎಕ್ಸಾಮ್ 2ನ ರಿಸಲ್ಟ್ ಬಂದೇ ಬರುತ್ತೆ. ಹಾಗೆ SSLC ಎಕ್ಸಾಮ್ 2ನ ರಿಸಲ್ಟ್ ಡೇಟ್ ಅಧಿಕೃತವಾಗಿ ಘೋಷಣೆ ಆಗಿದೆ, ಇಲ್ಲ ಅಧಿಕೃತವಾಗಿ ಶಿಕ್ಷಣ ಇಲಾಖೆಯಿಂದ ಯಾವುದೇ ರೀತಿ ಕನ್ಫರ್ಮ್ ಡೇಟ್ ಅನ್ನೋದು ಬಂದಿಲ್ಲ. ಜೂನ್ 12ಕ್ಕೆ ಬರುತ್ತೆ ಅಂತ, ಅಂದರೆ ಒಂದು ಸಂಭಾವಿತ ದಿನಾಂಕವನ್ನು ಶಿಕ್ಷಣ ಇಲಾಖೆಯವರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಯಾವುದೇ ರೀತಿ ಅಧಿಕೃತವಾಗಿ ಬಂದಿಲ್ಲ, ಇನ್ನು 100% ಅದೇ ದಿನ ರಿಸಲ್ಟ್ ಬರುತ್ತೆ ಅಂತ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಸೊ ಸ್ವಲ್ಪ ಸೆಕೆಂಡ್ ವೀಕಲ್ಲಿ ರಿಸಲ್ಟ್ ಬರುವ ಚಾನ್ಸಸ್ ಇದೆ, ಜೂನ್ ಸೆಕೆಂಡ್ ವೀಕಲ್ಲಿ. ನೆಕ್ಸ್ಟ್ ಎಕ್ಸಾಮ್ 2ನ ಬಳಿಕ ಎಕ್ಸಾಮ್ 3 ಬರೀಬಹುದಾ? ಈ ವರ್ಷ SSLC ಎಕ್ಸಾಮ್ 2ನೇ ಲಾಸ್ಟ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಎಕ್ಸಾಮ್ 2ಅಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಆಪರ್ಚುನಿಟಿ ಎಕ್ಸಾಮ್ 3 ಬರೆಯೋಕ್ಕೆ ಆಪ್ಷನ್ ಇರಲ್ಲ. ಸೊ ಎಕ್ಸಾಮ್ 2ಅಲ್ಲಿ ಯಾರೆಲ್ಲ ಪಾಸ್ ಆಗ್ತಾರೋ ಅವ್ರು ಮಾತ್ರ ಪಾಸ್ ಆಗ್ತಾರೆ, ಇಲ್ಲಾಂದರೆ ನೆಕ್ಸ್ಟ್ ವರ್ಷನೇ ನೀವು ಎಕ್ಸಾಮ್ನ ಬರೀಬೇಕಾಗಿರುತ್ತೆ. ಎಕ್ಸಾಮ್ 3 ಅನ್ನೋದು ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಸೊ ಇದೊಂದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ 2ಅಲ್ಲಿ ಪಾಸ್ ಆದರೆ ಮಾತ್ರ ಪಾಸ್ ಆಗ್ತದೆ, ಎಕ್ಸಾಮ್ 3 ಅನ್ನೋದು ನಡೆಯೋದಿಲ್ಲ. ಈ ವರ್ಷ ಎಕ್ಸಾಮ್
2ನೇ ಲಾಸ್ಟ್ ಆಗಿರುತ್ತೆ. SSLC ಎಕ್ಸಾಮ್ 2ನೇ ಲಾಸ್ಟ್ ಆಗುತ್ತೆ. ಎಕ್ಸಾಮ್ 3 ಅನ್ನೋದು ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಅಂತ ಹೇಳ್ಬೋದಾಗಿದೆ. ಸೊ ಮತ್ತು ಎಕ್ಸಾಮ್ 2ನಲ್ಲಿ ಎಲ್ಲ ಅಂಕಗಳು ಎಕ್ಸಾಮ್ 2ನಲ್ಲಿ ಅಂಕಗಳು ಹೆಚ್ಚಾದರೆ ಯಾವ ಮಾರ್ಕ್ಸ್ನ ಪರಿಗಣಿಸ್ತಾರೆ ಅಂತ ಕೇಳಿದರೆ, ಯಾವ ಮಾರ್ಕ್ಸ್ ಎಕ್ಸಾಮ್ 1ಗೆ ಕಂಪೇರ್ ಮಾಡಿದ್ರೆ ಯಾವ ಮಾರ್ಕ್ಸ್ ಹೆಚ್ಚಾಗಿರುತ್ತೆ, ಎಕ್ಸಾಮ್ 1 ಮಾರ್ಕ್ಸ್ ಜಾಸ್ತಿ ಇರುತ್ತೆ, ಎಕ್ಸಾಮ್ 2 ಮಾರ್ಕ್ಸ್ ಜಾಸ್ತಿ ಇರುತ್ತೆ, ಯಾವುದು ಮಾರ್ಕ್ಸ್ ಜಾಸ್ತಿ ಇರುತ್ತೋ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನ ರೆಡಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈಗ ಎಕ್ಸಾಮ್ 1ನಲ್ಲಿ ಕಡಿಮೆ ಇದ್ದರೆ ಎಕ್ಸಾಮ್ 2ದು ಕನ್ಸಿಡರ್ ಮಾಡಿಸ್ತಾರೆ. ಇಲ್ಲಾಂದರೆ ಎಕ್ಸಾಮ್ 2ದು ಕಡಿಮೆ ಇದ್ದರೆ ಎಕ್ಸಾಮ್ 1ದು ಜಾಸ್ತಿ ಇದ್ದರೆ ಎಕ್ಸಾಮ್ 1 ಕನ್ಸಿಡರ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾವ್ದು ಜಾಸ್ತಿ ಇರ್ತೋ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನ ರೆಡಿ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಥರ ನಿಮ್ಮ ಒಂದು ಅಂಕಗಳು ಹೆಚ್ಚಾದರೆ ಮಾರ್ಕ್ಸ್ನ ಆ ಥರ ಪರಿಗಣಿಸಲಾಗ್ತದೆ. ಯಾವುದೇ ರೀತಿ ಏನು ಮಿಸ್ ಆಗಲ್ಲ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ರಿಸಲ್ಟ್ ಬಂದುಬಿಟ್ಟು ಜೂನ್ 12ಕ್ಕೆ ಬರುವ ಚಾನ್ಸಸ್ ಇದೆ. ಅಂದರೆ ಸೆಕೆಂಡ್ ವೀಕಲ್ಲಿ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಅಂತ ಹೇಳ್ತಾ, ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.